ನಾವ್ ಅಂತಿರ್ತೀವಿ, ನಿಮ್ಗೆ ನೆನಪಿರ್ಬೋದು, ಈಗ ಒಂದು 6-8 ವರ್ಷದ ಹಿಂದ 30 ಅಡಿ ಬರ್ಪಿನ ಮಧ್ಯದೊಳಗೆ ಸಿಕ್ಕೊಂಡಿರುವಂತ ಹನುಮಂತಪ್ಪ ಕೊಪ್ಪಲ್, ಇಲ್ಲೇ ಮಿಸ್ರಿ ಕೋಟಿ ಅವರು ಸುಮಾರು 30 ಅಡಿ ಆ ಮಂಜಿನ ಒಳಗಡೆ ಸಿಕ್ಕೊಂಡಂತ ಸಂದರ್ಭದ ಘಟನೆಯನ್ನು ನೋಡಿದಾಗ ಸೈನಿಕರು ಹೇಳ್ತಿದ್ರಂತ, ಯಾರೋ ನಮಗೆ ಈ ರೀತಿಯ ಸಾವು ಬಂದಾಗ ಬಹಳ ನೋವು ಅಂತ ಅನ್ಸುತ್ತೆ. 4 ಜನರು ಯುದ್ಧ ಮಾಡಿ ವೈರಿ ಸೈನಿಕರನ್ನ ಸಾಯಿ ಹೊಡೆಯುವ ಹುಮ್ಮಸ್ನೊಳಗೆ ಇರ್ತೀವಿ, ನಮ್ಮ ಮರಣ ದುರಂತವಾಗಿ ಹೋಗ್ಬಿಡುತ್ತಲ್ಲ, ಬಹಳ ನೋವಾಗುತ್ತೆ. ಯುದ್ಧ ಅನ್ನುವಂಥದ್ದು ಬಂದ್ರೆ ವೈರಿಗಳನ್ನ ಹೆಂಗ ಸದೆ ಬಡಿತೀವಿ ನೋಡ್ರಿ ಅಂತ ಹೇಳ್ತಾರಲ್ಲ ಅವರು. ಆ ಹೇಳುವ ಮಾತುಗಳನ್ನು ಕೇಳ್ಕೊಂಡಾಗ ಅವರು ನಮಗೆಷ್ಟು ಚೈತನ್ಯವನ್ನು ತುಂಬುತ್ತಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭ, ಸದ್ಯದ ಪುಲ್ವಾಮಾ ಸಂದರ್ಭವನ್ನು ನೆನಪು ಮಾಡಿಕೊಂಡಾಗ ಅವರಲ್ಲಿರುವ ಸಾಮರ್ಥ್ಯ ನಮ್ ಜೊತೆಗೆ ನಮ್ಮ ಬೆನ್ನಿಂದ ಯಾವತ್ತೂ ಕಾಯ್ತಾ ಇರುತ್ತೆ ಅನ್ನೋದು ನಮ್ಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ಅವ್ರಿಗೆ ನಾನು ವಿಶೇಷವಾದಂತಹ ನಮಸ್ಕಾರವನ್ನ ಸಲ್ಲಿಸಿ, ಅವ್ರು ಯಾವತ್ತೂ ಹುಮ್ಮಸ್ಸಿನಿಂದ